GST. ಓಕೆ, GST ಅಂದರೆ ಇಲ್ಲಿ ಬರಿತೀನಿ. GST means goods and service tax. ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್. ಓಕೆ, ಅಂದರೆ ಸರಕು ಮತ್ತು ಸೇವೆಗಳ ತೆರಿಗೆ ಅಂತ ಅರ್ಥ ಕನ್ನಡದಲ್ಲಿ. ಈ GST ಯಲ್ಲಿ ಟೈಪ್ಸ್. ಇದರಲ್ಲಿ ಟೈಪ್ಸ್ ಎಷ್ಟಿದಾವೆ ಅಂದರೆ, ಒಂದು CGST, SGST, ಒಂದು IGST, ನಾಲ್ಕನೇದು UTGST. 4 ಟೈಪ್ ಇದಾವೆ GST ಅಂದರೆ. GST ಯಲ್ಲಿ 4 ಟೈಪು. CGST ಅಂದರೆ ಸೆಂಟ್ರಲ್ GST, SGST ಅಂದರೆ ಸ್ಟೇಟ್ GST, IGST ಅಂದರೆ ಇಂಟಗ್ರೇಟೆಡ್ GST, UTGST ಅಂದರೆ ಯೂನಿಯನ್ ಟೆರಿಟರಿ GST. ಯೂನಿಯನ್ ಟೆರಿಟರಿ ಅಂದರೆ ಕೇಂದ್ರಾಡಳಿತ ಪ್ರದೇಶ ಅಂತ ಅರ್ಥ. ಓಕೆ, ಇವು 4 ಟೈಪ್ GST ಯಲ್ಲಿ 4 ಟೈಪ್ ಇದಾವೆ. ಈ 4 ಟೈಪ್ GST ಬಗ್ಗೆ ಸಂಪೂರ್ಣವಾಗಿ ಹೇಳ್ಬೇಕಂದ್ರೆ, ಒಂದು ನೀವು ಇದ್ರ ಬಗ್ಗೆ ಇದು ಎಷ್ಟು ಪರ್ಸೆಂಟೇಜ್, ಇದಕ್ಕೆ ಎಷ್ಟು ಪರ್ಸೆಂಟೇಜ್, ಇದು ಯಾವ ಸಮಯದಲ್ಲಿ ವರ್ಕ್ ಆಗುತ್ತೆ ಅನ್ನೋದು ನೀವು ತಿಳ್ಕೊಬೇಕಂದ್ರೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅನ್ನು ನಾನು ಕೊಡ್ತೀನಿ. ಇದು ಒಂದು ಮಾರ್ಕರ್. ಈ ಮಾರ್ಕರ್ ಎಕ್ಸಾಂಪಲ್ ಆಗಿ ಹೇಳ್ತಾ ಇದ್ದೀನಿ. ಇದು ತಯಾರು ಮಾಡೋಕ್ಕೆ ಸುಮಾರು ಕಚ್ಚಾ ವಸ್ತುಗಳನ್ನು ಬಳಕೆ ಮಾಡ್ತಾರೆ. ಒಂದು 4 to 5 ಕಚ್ಚಾ ವಸ್ತುಗಳನ್ನು ಬಳಕೆ ಮಾಡಿ ಒಂದು ಫ್ಯಾಕ್ಟರಿಯಲ್ಲಿ ಇದನ್ನು ತಯಾರು ಮಾಡ್ತಾರೆ. ಇದನ್ನು ತಯಾರು ಮಾಡಿ ಅದರಿಂದ ಗೇಟ್ ಹೊರಗಡೆ ಅಂದರೆ ಆ ಕಾರ್ಖಾನೆ ಹೊರಗಡೆ ಬಂತ ಅಂದರೆ ಅಲ್ಲಿ ಯಾರಿರ್ತಾರೆ ಅಂದರೆ ಡಿಸ್ಟ್ರಿಬ್ಯೂಟರ್ ಇರ್ತಾರೆ, ಅವ್ರ ಕೈಯಿಂದ ಆಮೇಲೆ ರಿಟೇಲರ್ಗೆ ಹೋಗುತ್ತೆ. ಅಲ್ಲಿ ರಿಟೇಲರಿಂದ ಕಸ್ಟಮರ್ ಅಂದರೆ ಕನ್ಸ್ಯೂಮರ್ಗೆ ಹೋಗುತ್ತೆ. ಬಟ್ ಇಲ್ಲಿ ಪ್ರಾಡಕ್ಟ್ ತಯಾರು ಮಾಡಿ ಕೊಡ್ತಾನಲ್ಲ, ಆ ಡಿಸ್ಟ್ರಿಬ್ಯೂಟ್ರೇ ಅಡ್ವಾನ್ಸ್ ಕಟ್ಟಿಬಿಡ್ತಾನೆ ಟ್ಯಾಕ್ಸ್. ಆಮೇಲೆ ಅವನು ರಿಟೇಲ್ ಹತ್ರ ಕಟ್ಸ್ಕೊತಾನೆ, ಅವನು ಕಸ್ಟಮರ್ ಹತ್ರ ಕಟ್ಸ್ಕೊತಾನೆ. ಹಂಗೆ ಆ ಥರ ಇದೆ. ಮೊದಲಿಗೆ ಬೇರೆ ಥರ ಇತ್ತು, ಅಂದರೆ ಲಾಸ್ಟಿಗೆ ಕಸ್ಟಮರ್ ಕಟ್ಟಿದ ಮೇಲೆ ಲೆಕ್ಕ ಕೊಟ್ಟು ಲಾಸ್ಟಿಗೆ ಕಟ್ತಿದ್ದ GSTನ. ಬಟ್ ಈಗ ಹಂಗಲ್ಲ, ಫಸ್ಟಿಗೆ ಫ್ಯಾಕ್ಟ್ರಿಯಿಂದ ಹೊರಗೆ ಹೋಗ್ತಾನೆ GST ಕಟ್ಟಬೇಕಾಗಿದೆ. ಆ ಥರ ಇದೆ ರೂಲ್ಸು. ಎಕ್ಸಾಂಪಲ್ ಇದೊಂದು ಮಾರ್ಕರ್. CGST SGST ಯಾವ ಥರಪ್ಪ ಅಂದರೆ ಇಲ್ಲಿ ಅರ್ಥ ಮಾಡ್ಕೋಬೋದು. ಇದೊಂದು ಮಾರ್ಕರ್ ಇದೆಲ್ಲ, ಇದೊಂದು ವಸ್ತು. ಈ ವಸ್ತುನ ಒಂದು ರಾಜ್ಯದಲ್ಲಿ ತಯಾರು ಮಾಡಿ ಅದೇ ರಾಜ್ಯದಲ್ಲಿ ಮಾರಾಟ ಮಾಡಿದರೆ CGST ಆ್ಯಂಡ್ SGST ಎರಡೂ ಆ್ಯಡ್ ಆಗ್ತವೆ. ಅಂದರೆ ಈಗ ಪ್ರೆಸೆಂಟ್ನಲ್ಲಿ CGST SGST ಅಂದರೆ ಎರಡು ಸಮಭಾಗವಾಗಿ ಹಂಚ್ಕೋತವೆ. ಅಂದರೆ ಇದು 18% GST ಒಳಪಡುತ್ತೆ ಅಂದರೆ ಈ ವಸ್ತು 9% ಆ್ಯಂಡ್ 9% CGST SGST 9% ಭಾಗ ಮಾಡ್ಕೋತವೆ. 2 ಟೈಪ್ ಭಾಗ ಮಾಡ್ಕೋತವೆ. ಅಂದರೆ ಎಕ್ಸಾಂಪಲ್ ಆಗಿ ಹೇಳ್ತೀನಿ, ಇದು ಕರ್ನಾಟಕದಲ್ಲಿ ತಯಾರು ಮಾಡಿ ನಮ್ಮ ಕರ್ನಾಟಕದಲ್ಲೇ ಮಾರಾಟ ಮಾಡಿದರೆ CGST ಆ್ಯಂಡ್ SGSTಗೆ ಒಂದು ಟ್ಯಾಕ್ಸಲ್ಲಿ ಒಳಪಡುತ್ತೆ GSTಯಲ್ಲಿ. ಅಂದರೆ ಸೆಂಟ್ರಲ್ ಅರ್ಧ ತಗೊಂತಾರೆ, ಅಂದರೆ ಟ್ಯಾಕ್ಸ್ ಒಳಗಡೆ ನಮ್ಮ ಕರ್ನಾಟಕದವರು ಅರ್ಧ ತಗೊಂತಾರೆ. ಓಕೆ, ಇದು CGST ಆ್ಯಂಡ್ SGST ಆಯಿತು. ನೆಕ್ಸ್ಟು IGST ಅಂದರೆ ಇಂಟರ್ಗ್ರೇಟೆಡ್ GST. ಇದು ತಿಳ್ಕೊಬೇಕಂದ್ರೆ ಇಂಟರ್ಗ್ರೇಟೆಡ್ GST ಅಂದರೆ ಏನಪ್ಪ ಅಂದರೆ, ಇದು ಒಂದು ಎಕ್ಸಾಂಪಲ್ ಏನಪ್ಪ ಅಂದರೆ, ಇದು ಒಂದು ವಸ್ತು ಈ ಕರ್ನಾಟಕದಲ್ಲಿ ತಯಾರು ಮಾಡಿ ಬೇರೆ ರಾಜ್ಯದಲ್ಲಿ ಮಾರಾಟ ಮಾಡಿದರೆ CGST ಆ್ಯಂಡ್ IGST ಎರಡು ಆ್ಯಡ್ ಆಗ್ತವೆ. ಇದರಲ್ಲಿ SGST ಅಂದರೆ ಸ್ಟೇಟ್ GST ಬರೋದಿಲ್ಲ. ಓಕೆ, ಈ ಥರ ಇರುತ್ತೆ. ಅಂದರೆ ಎಕ್ಸಾಂಪಲ್ ಆಗಿ ಇದನ್ನು ಕರ್ನಾಟಕದಲ್ಲಿ ತಯಾರು ಮಾಡಿ ತಮಿಳ್ನಾಡಿನಲ್ಲಿ ಮಾರಾಟ ಮಾಡಿದಿನ ಅಂದರೆ ನಮ್ಮ ಕರ್ನಾಟಕದಲ್ಲಿ ತಯಾರು ಮಾಡಿ ಅಲ್ಲಿ ಮಾರಾಟ ಮಾಡಿದಂದರೆ ನಮ್ಮ ಕರ್ನಾಟಕಕ್ಕೆ ಸಂಬಂಧ ಇರೋದಿಲ್ಲ. ಒಂದು ಸೇಲ್ಸನ್ನು ಇಲ್ಲಿದ್ದ ಅಲ್ಲಿಗೆ ಕಳಿಸ್ತಾರೆ ಹೊರತು ಏನೋ ಲಾಭ ಗೌರ್ಮೆಂಟಿಗೆ ಇರೋದಿಲ್ಲ. ಇದರಿಂದ ಏನಾಗುತ್ತೆ ಅಂದರೆ ಉದ್ಯೋಗ ಸೃಷ್ಟಿಗೆ ಒಂದು ಅನುಕೂಲ ಆಗುತ್ತೆ ಅಷ್ಟೇ ಮಾತ್ರ, ಅದು ಬಿಟ್ಟು ಮತ್ತೇನಿಲ್ಲ. ಇಲ್ಲಿ ತಯಾರು ಮಾಡಿ ಬೇರೆ ರಾಜ್ಯದಲ್ಲಿ ಮಾರಾಟ ಮಾಡ್ತಾನೆ ಅಂದರೆ ಅಲ್ಲಿ ಸೆಂಟ್ರಲ್ GST
ಅದು ಅರ್ಧ 50 ತಗುತ್ತೆ. ನೆಕ್ಸ್ಟು IGST ಅಂದರೆ ಆ ರಾಜ್ಯ ತಮಿಳ್ನಾಡಿನಲ್ಲಿ ಮಾರಾಟ ಆಗುತ್ತಲ್ಲ ಅದು ತಗಂತೆ. ಅದು ಸೆಂಟ್ರಲ್ ಮತ್ತು ತಮಿಳ್ನಾಡು ಅಂದಲ್ಲ, ಆ ತಮಿಳ್ನಾಡು ಅವೆರಡು ಭಾಗ ಮಾಡ್ಕೋತವೆ. ಆ ಗೌರ್ಮೆಂಟ್ಗೆ ಹೋಗುತ್ತೆ, ಸೆಂಟ್ರಲ್ ಗೌರ್ಮೆಂಟ್ಗೆ ಹೋಗುತ್ತೆ. ನಮ್ಮ ರಾಜ್ಯಕ್ಕೆ ಏನು ಸಂಬಂಧ ಇರಲ್ಲ. ಬಟ್ ನಮ್ಮ ರಾಜ್ಯದಲ್ಲೇ ಪ್ರಾಡಕ್ಟ್ ತಯಾರು ಮಾಡಿದ್ರು ಕೂಡ ಆ ರಾಜ್ಯದಲ್ಲಿ ಮಾರಾಟ ಮಾಡಿದರೆ ಕೇಂದ್ರಕ್ಕೆ ಅವ್ರಿಗೆ ಅಷ್ಟೇ ಕನೆಕ್ಷನ್ ಇರುತ್ತೆ ಹೊರತು ಕರ್ನಾಟಕಕ್ಕೆ ಇರೋದಿಲ್ಲ. ಏನು ಯೂಸ್ ಆಗುತ್ತೆ ಕರ್ನಾಟಕ ಅಂದರೆ ಏನು ನಮ್ಮ ರಾಜ್ಯದಲ್ಲಿ ನಮ್ಮ ಯುವಕರಿಗೆ ಒಂದು ಕೆಲಸವನ್ನು ಅಂದರೆ ಒಂದು ವರ್ಕನ್ನು ಜಾಬನ್ನು ಕೊಟ್ಟಿವಿ ಅಂತ ಒಂದು ಇದಾಗುತ್ತೆ ಅಷ್ಟೇ. ಮತ್ತೆ ಅದು ಬಿಟ್ಟು ಮತ್ತೇನು ಲಾಭ ಆಗೋದಿಲ್ಲ. ಓಕೆ, IGST ಬಗ್ಗೆ ತಿಳ್ಕೊಂಡ್ರಿ. ನೆಕ್ಸ್ಟ್ ಈಗ ಹೇಳ್ಬೇಕಂದ್ರೆ UT GST ಇದು ಯಾವ ಥರ ವರ್ಕ್ ಆಗುತ್ತೆಪ್ಪ ಅಂದರೆ, UT ಅಂದರೆ ಯೂನಿಯನ್ ಟೆರಾಟರಿ. ನಮ್ಮ ದೇಶದಲ್ಲಿ ಒಟ್ಟು 8 ಕೇಂದ್ರಾಡಳಿತ ಪ್ರದೇಶಗಳಿವೆ. ದೆಹಲಿ ಆಗಿರ್ಬೋದು, ಜಮ್ಮು ಕಾಶ್ಮೀರ್, ಲಡಾಖ್, ನೆಕ್ಸ್ಟು ಲಕ್ಷದ್ವೀಪ ಆಗಿರ್ಬೋದು, ಅಂಡಮಾನ್ ನಿಕೋಬಾರ್ ಆಗಿರ್ಬೋದು, ದಿಯು ಅಂಡ್ ದಮನ್ ಆಗಿರ್ಬೋದು, ಈ ಥರ ಪುದುಚೇರಿ ಆಗಿರ್ಬೋದು, ಪುದುಚೇರಿ ಅಂದರೆ ಪಾಂಡಿಚೇರಿ, ಓಕೆ, ಇವಾಗಿರ್ಬೋದು. ಅಂದರೆ ಇದರ ಅರ್ಥ ಏನಪ್ಪ ಅಂದರೆ ಬೇರೆ ರಾಜ್ಯದಲ್ಲಿ ತಯಾರು ಮಾಡಿ, ಅಂದರೆ ನಮ್ಮ ಕರ್ನಾಟಕದಲ್ಲಿ ತಯಾರು ಮಾಡಿ ನಾನು ದೆಹಲಿಯಲ್ಲಿ ಅಥವಾ ಲಕ್ಷದ್ವೀಪ ಅಂಡಮಾನ್ನಲ್ಲಿ ಮಾರಾಟ ಮಾಡಿದರೆ ಅದು UT GSTಯಲ್ಲಿ ವರ್ಕ್ ಆಗುತ್ತೆ. ಅಂದರೆ UT GSTಗೆ ಒಂದು ಟ್ಯಾಕ್ಸ್ ಬೆನಿಫಿಟ್ ಆಗುತ್ತೆ. ಅಂದರೆ ಸೆಂಟ್ರಲ್ಲು ತಗೊಳುತ್ತೆ. ನೆಕ್ಸ್ಟ್ UT GST ಅಂದರೆ ಆ ಕೇಂದ್ರಾಡಳಿತ ಪ್ರದೇಶನೂ ತಗೊಳುತ್ತೆ. ಈ ಥರ GST ಬಗ್ಗೆ ಟೈಪ್ಸ್ಗಳಿದ್ದಾವೆ. ಟೈಪ್ಸ್ಗಳನ್ನು ನಿಮಗೆ ಸರಳವಾಗಿ ಅರ್ಥ ಮಾಡಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ನಾನು GST 4 ಟೈಪ್ GST ಬಗ್ಗೆ ಸಂಪೂರ್ಣವಾದ ಮಾಹಿತಿ ತಿಳಿಸಿದೆ. ನೆಕ್ಸ್ಟು ಯಾವ ವಸ್ತುಗಳ ಮೇಲೆ ಯಾವ ಥರ ಟ್ಯಾಕ್ಸ್ಗಳಿದ್ದಾವೆ. ಒಂದಕ್ಕೆ 0%, ಒಂದಕ್ಕೆ 5, ಒಂದಕ್ಕೆ 12, ಒಂದಕ್ಕೆ 18, 28 ಈ ಥರ ಟ್ಯಾಕ್ಸ್ಗಳು ವಿಭಿನ್ನವಾಗಿ ಯಾಕೆ ಕಟ್ಟಿಸ್ಕೋತಾರೆ ಅಂದರೆ ಅದರದ್ದೇ ಆದ ಒಂದು ಮಹತ್ವ ಇರುತ್ತೆ, ಅದರದ್ದೇ ಆದ ಲಾಭಗಳು ಇರುತ್ತವೆ. ಅಂದರೆ ಪ್ರತಿಯೊಂದು ವಸ್ತುವಿಗೆ ಒಂದೊಂದು ರೀತಿಯಲ್ಲಿ ಟ್ಯಾಕ್ಸ್ಗಳ ವಿಭಜನೆ ಇರುತ್ತೆ. ಅಂದರೆ ಒಂದಕ್ಕೆ 0%, ಒಂದಕ್ಕೆ 5, ಒಂದಕ್ಕೆ 12, ಒಂದಕ್ಕೆ 18, ಒಂದಕ್ಕೆ 28 ಈ ಥರ ಇರುತ್ತೆ. ಬಟ್ ಓಲ್ಡ್ ಟ್ಯಾಕ್ಸ್ ರೆಜಿಮ್ನಲ್ಲಿ ಆ ಥರ ಇತ್ತು. ಬಟ್ ಸೆಪ್ಟೆಂಬರ್ 22, 2025ರಿಂದ ಹೊಸ ರೂಲ್ಸ್ ಬಂದಿದೆ. ಸ್ವಲ್ಪ ಟ್ಯಾಕ್ಸನ್ನು ಕಡಿತವಾಗಿಗೊಳಿಸಿದ್ದಾರೆ. ಓಲ್ಡ್ ಟ್ಯಾಕ್ಸ್ ಅಂಡ್ ನ್ಯೂ ಟ್ಯಾಕ್ಸ್ನಲ್ಲಿ ಯಾವ ವಸ್ತುಗಳಿಗೆ ಯಾವ ಟ್ಯಾಕ್ಸ್ಗಳು ಯಾವ ಥರ ಟ್ಯಾಕ್ಸ್ ಅನ್ವಯ ಆಗುತ್ತೆ ಅನ್ನೋದು ನಿಮಗೆ ಸಂಪೂರ್ಣವಾದ ಒಂದು ಲಿಸ್ಟ್ ಮಾಡಿದ್ದೀನಿ. ಅದನ್ನು ಹೇಳ್ತೀನಿ, ಒಂದು ಶಾರ್ಟ್ಕಟ್ ಆಗಿ ಹೇಳ್ತೀನಿ, ವಿವರಣೆಯನ್ನು ನೋಡ್ಕೋಬೋದು ನೀವು ಯಾವುದರಲ್ಲಾದರೂ. 0% ಟ್ಯಾಕ್ಸ್ನಲ್ಲಿ ಯಾವ ವಸ್ತು ಒಳಪಡ್ತವೆ ಅಂದರೆ ನೆಕ್ಸ್ಟ್ ಇದು ಇರಾನ್ ಮತ್ತು ಈಗ ಅಮೇರಿಕ, ಇಸ್ರೇಲ್ ಎರಡು ಕೂಡಿ ಇರಾನ್ ಮೇಲೆ ಬಾಂಬ್ ದಾಳಿ ಅಂಡ್ ಅಣ್ವಸ್ತ್ರ ದಾಳಿ ನಡೆಸ್ತಾ ಇದೆ. ಅದರಿಂದ ಕಚ್ಚಾ ವಸ್ತುಗಳು, ಕ್ರೂಡ್ ಆಯಿಲ್ಗಳು ಅಲ್ಲೇ ತಡೆದು ನಿಂತಿವೆ ಹಾರ್ಮುಜ್ ದ್ವೀಪದಲ್ಲಿ. ಈಗ ಅದೇ ಆ ಥರನೇ ಸ್ವಲ್ಪ ದಿನವರೆಗೆ ಈ ಥರನೇ ತೊಂದರೆ ಆಗುತ್ತೆ. ಅಂದರೆ ನಮ್ಮ ಭಾರತದಲ್ಲಿರೋವರೆಗೂ ಭಾಳ ಸಿಕ್ಕಾಪಟ್ಟೆ ತೊಂದರೆ ಆಗುತ್ತೆ. ಗ್ಯಾಸ್ ಮತ್ತು ಪೆಟ್ರೋಲ್ಗಳ ರೇಟು ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ. ಆದರೆ ಇಲ್ಲಿ 0% ಯಾವಕ್ಕೆ ಅನ್ವಯ ಆಗುತ್ತೆ ಅಂದರೆ ಪೆಟ್ರೋಲಿಯಂ, ಅಂದರೆ ಡೀಸೆಲ್, ಪೆಟ್ರೋಲ್, ಕ್ರೂಡ್ ಆಯಿಲ್ ಇವಕ್ಕೆಲ್ಲ 0% ಹೇಳ್ಬೇಕಂದ್ರೆ ಅಲ್ಲಿದ್ದ ತರಿಸ್ಕೋತೀವಲ್ಲ ಅದೇ ರೇಟು ಸಿಕ್ಕಾಪಟ್ಟೆ ಆಗುತ್ತೆ. ಅಲ್ಲಿಂದ ಟ್ಯಾಕ್ಸ್ ಕಟ್ಟಿ ಇನ್ನೊಂದು ಅಲ್ಲಿಂದ ಪರ್ಚೇಸ್ ಮಾಡಿ ಮಿಡ್ಲು ಟ್ಯಾಕ್ಸ್ ಕಟ್ಕೋತಾ ಹಡಗಿನಲ್ಲಿ ಸಾಗಿಸ್ಕೊಂಬರ್ತಾರೆ. ಟ್ರಕ್ನಲ್ಲಿ ಸಾಗಿಸ್ಕೊಂಬಂದು ಇಲ್ಲಿ ಹಡಗಿನ ಬಂದರಿನಲ್ಲಿ ಅದನ್ನು ಸ್ಟೋರೇಜ್ ಮಾಡ್ಕೊತ ಇದು ರೈಲ್ವೆಯಲ್ಲಿ ತರ್ತಾರೆ. ಈ ಥರ ಸಿಕ್ಕಾಪಟ್ಟೆ ಇದಿರುತ್ತೆ. ಹಾಗಾಗಿ ಅವಕ್ಕೆ ಟ್ಯಾಕ್ಸ್ ಹಾಕಿಲ್ಲ. ಬಟ್ ಬರ್ತಾನೆ ಅಲ್ಲಿ ಪ್ರಾಡಕ್ಟನ್ನು ರಿಸೀವ್ ಮಾಡಿಕೊಂಡು ಅಲ್ಲೇ ಇವರು ಸೆಸ್ ಮುಖಾಂತರ ಏನೋ ಕಸ್ಟಮರ್ಸ್ಗೆ ಅಂದರೆ ನಮ್ಮ ಭಾರತೀಯ ಜನರಿಗೆ ಉಪಯೋಗ ಆಗಲಿ ಅಂತಂದು ಮಾಡ್ತಾರೆ. ಅಂದರೆ ಇದಕ್ಕೆ ಟ್ಯಾಕ್ಸ್ ಏನು ಹಾಕಿಲ್ಲ. ನೆಕ್ಸ್ಟು ಅಗ್ರಿಕಲ್ಚರ್ಗೆ ಟ್ಯಾಕ್ಸ್ ಇಲ್ಲ. ಅಂದರೆ ಅಗ್ರಿಕಲ್ಚರ್ ಯಾವುದು ಟ್ಯಾಕ್ಸ್ ಇಲ್ಲಪ್ಪ ಅಂದರೆ ಅದು ಯಾವ ಥರ ಅಂದರೆ ನೀವು ಯಾವುದೋ ಒಂದು ಬೆಳೆಯನ್ನು ಬೆಳೆದು ಅದನ್ನು ನೀವು ಮಾರಾಟ ಮಾಡೋಕ್ಕೆ ಹೋಗ್ತೀರಿ. ಅಂದರೆ ಒಂದು APMCಗೆ ಹೋಗ್ತೀರಿ, ಅಲ್ಲಿ ಬ್ರೋಕರ್ ಇರ್ತಾರೆ ಹೊರತು ಗೌರ್ಮೆಂಟ್ಗೆ ಟ್ಯಾಕ್ಸ್ ಕಟ್ಟೋ ಅವಶ್ಯಕತೆ ಇಲ್ಲ. ಅದಾದಮೇಲೆ ಅಲ್ಲಿ ವ್ಯಾಪಾರಸ್ಥರು ತಗೊಂಡು ಹೋಗಿ ಅವರು ಮಾರಾಟ ಮಾಡ್ತಾರೆ, ಅಲ್ಲೇನೂ ಟ್ಯಾಕ್ಸ್ ಕಟ್ಟಂಗಿಲ್ಲ. ಅದನ್ನು ನೀವು ಮನೇಲಿ ತಗೊಂಬಂದು ಊಟ ಮಾಡ್ತೀರಿ, ಇದಕ್ಕೂ ಟ್ಯಾಕ್ಸ್ ಇಲ್ಲ. ನೆಕ್ಸ್ಟ್ 0% ಟ್ಯಾಕ್ಸ್ನಲ್ಲಿ ಡ್ರಿಂಕ್ಸ್ ಅದನ್ನು ಬರುತ್ತೆ. ಅಂದರೆ ವೈನ್ ಶಾಪ್ನಲ್ಲಿ ಮಾರ್ತಾರಲ್ಲ ಅದು ಬರುತ್ತೆ. ಅಂದರೆ ಅದು ವ್ಯಾಟ್ ಅಂಡರ್ನಲ್ಲಿ ಬರುತ್ತೆ. ಅಂದರೆ ವ್ಯಾಟ್ ಅಂದರೆ ಓಲ್ಡ್ ಟ್ಯಾಕ್ಸ್ ರೆಜಿಮ್ನಲ್ಲಿ ಯಾವ ಥರ ಇತ್ತು ಅದನ್ನೇ ರೂಢಿಸ್ಕೊಂಡು ಬರ್ತಾ ಇದ್ದಾರೆ. ಇದು ಏನಪ್ಪ ಅಂದರೆ ಈಗ ಒಂದು MRP ರೇಟ್ಗೆ ಅಂದರೆ 50ಕ್ಕೂ ಹೆಚ್ಚು ವ್ಯಾಟ್ ರೀತಿ ವಸೂಲಿ ಮಾಡ್ತವೆ.
ಅಂದರೆ ಒಂದು MRP ರೇಟು 500 ರೂಪಾಯಿ ಇತ್ತು ಅಂದರೆ ಇವರು ಏನಪ್ಪ ಅಂದರೆ ಆ ಪ್ರಾಡಕ್ಟ್ಗೆ 1000 ರೂಪಾಯಿ ಬೆಲೆಯನ್ನು ಹೊರಗಡೆ ತೋರಿಸ್ತಾರೆ. ಅಂದರೆ ಒಂದು ಪ್ರಾಡಕ್ಟನ್ನು ಅವರು ತಯಾರು ಮಾಡಿರ್ತಾರೆ, ಒಂದು ಕಂಪ್ನಿಯಲ್ಲಿ ತಯಾರು ಮಾಡಿ ಕಳಿಸಿರ್ತಾರೆ, ಅದು ವೈನ್ ಶಾಪ್ನಲ್ಲಿ. ಅದನ್ನು ಕಳಿಸಿ ಸಾಗಾಟ ಮಾಡಬೇಕಾದ್ರೆ ಗೌರ್ಮೆಂಟು ಅದಕ್ಕೆ 50% ಟ್ಯಾಕ್ಸ್ ಆಗುತ್ತೆ. ಅಂದರೆ 50% 80-83% ಅಷ್ಟು ಹಾಕ್ತಾರೆ. ಅಂದರೆ ನಮ್ಮ ರಾಜ್ಯದಲ್ಲಿ 52.8% ಟ್ಯಾಕ್ಸ್ ಹಾಕ್ತಾರೆ ಒಂದು ವೈನ್ ಶಾಪ್, ಒಂದು ವೈನ್ ಇದು ಪ್ರಾಡಕ್ಟಿಗೆ ಆ ಥರ ಹಾಕ್ತಾರೆ. ಅಂದರೆ 52% ಹಾಕ್ತಾರೆ. ಅಂದರೆ ಒಂದು 50 ರೂಪಾಯಿ ಬೆಲೆ ಇತ್ತು ಅಂದರೆ ಅವರು 100 ರೂಪಾಯಿ ಬೆಲೆಗೆ ಮಾರಾಟ ಮಾಡಬೇಕು ಹೊರಗಡೆ. ಅಂದರೆ ಇಲ್ಲಿ ಟ್ಯಾಕ್ಸ್ ಕಟ್ಟಿರ್ತಾರೆ. ಅಂದರೆ 50 ರೂಪಾಯಿ ಬೆಲೆ ಇತ್ತು ಅಂದರೆ ಅದಕ್ಕೆ 100 ರೂಪಾಯಿ, 100 ಇಲ್ಲ 102 ರೂಪಾಯಿ ಬೆಲೆ ಮಾರಾಟ ಮಾಡಬೇಕು, ಇನ್ನೂ 50 ರೂಪಾಯಿ ಗೌರ್ಮೆಂಟ್ಗೆ. ಈ ಥರ ಇರುತ್ತೆ ಅದು. ಈ ಥರ ಹಾಗಾಗಿ GST ಹಾಗಾಗಿ ಟ್ಯಾಕ್ಸ್ ಹಾಕೋದಿಲ್ಲ. ಹಾಗಾಗಿ ಅಬಕಾರಿ ಸುಂಕ ಅಂದರೆ ಡ್ರಿಂಕ್ಸ್ ಮಾಡ್ತಾರಲ್ಲ, ಅದು ವರ್ಷದಿಂದ ವರ್ಷಕ್ಕೆ ಟ್ಯಾಕ್ಸ್ ಆದರೆ ಜಾಸ್ತಿ ದುಡಿಯುತ್ತೆ. ಅಂದರೆ ನಮ್ಮ ಗೌರ್ಮೆಂಟ್ಗೆ ಜಾಸ್ತಿ ಇನ್ಕಮ್ಮು ಅದರಿಂದನೇ ಬರುತ್ತೆ. ಯಾವ ಕಾರಣಕ್ಕೆ ಅಂದರೆ ಅವ್ರು ಏನು ರೇಟ್ ಇರುತ್ತೆ ಅದಕ್ಕೆ ಡಬಲ್ ಹಾಕಿರ್ತಾರೆ. ಅದಕ್ಕೋಸ್ಕರ ಈ ಥರ 0% ಟ್ಯಾಕ್ಸ್ ಇದ್ದಾವೆ. ನೆಕ್ಸ್ಟ್ ಹೇಳ್ಬೇಕಂದ್ರೆ ದಿನನಿತ್ಯದ ಬಳಕೆಗಳಿಗೆ, ಅಂದರೆ ದಿನನಿತ್ಯ ಬಳಕೆ ಮಾಡೋ ವಸ್ತುಗಳು ಅಂದರೆ ಏನು, ಇಯರ್ ಆಯಿಲ್ ಅಂದರೆ ತೆಂಗಿನೆಣ್ಣೆ ಆಗಿರ್ಬೋದು, ಶಾಂಪೂ, ಟೂತ್ಪೇಸ್ಟು, ಸೋಪು, ಶೇವಿಂಗ್ ಮೆಷಿನು, ಇವು ಏನಿದ್ದು ಅಂದರೆ 12% ಇದ್ದು ಅದನ್ನು 5% ಮಾಡಿದ್ದಾರೆ, ಅಂದರೆ 5% ಮಾಡಿದ್ದಾರೆ. ಅಡುಗೆ ಪಾತ್ರೆಯಿಂದ ಹಿಡಿದು ಎಲ್ಲ ವಸ್ತುಗಳು ಇವೆಲ್ಲ 5% ಅಂಡರ್ನಲ್ಲಿ ಬರ್ತವೆ. ಮೊದಲ ಟ್ಯಾಕ್ಸ್ ರೀಜನ್ ಪ್ರಕಾರ, ಹಳೆ ಓಲ್ಡ್ ಟ್ಯಾಕ್ಸ್ ಪ್ರಕಾರ 12% ಇತ್ತು, ಈಗ 5% ಮಾಡಿದ್ದಾರೆ. ನೆಕ್ಸ್ಟ್ ಹೆಲ್ತ್ ಸೆಕ್ಟರ್ ಅಂದರೆ ಹೆಲ್ತ್ ಸೆಕ್ಟರ್ನಲ್ಲಿ ಭಾಳ ಒಂದು ಅನುಕೂಲ ಮಾಡಿದ್ದಾರೆ. ಏನಪ್ಪ ಅಂದರೆ ಹೆಲ್ತ್ ಇನ್ಸೂರೆನ್ಸ್ ಆ್ಯಂಡ್ ಟರ್ಮ್ ಇನ್ಸೂರೆನ್ಸ್, ಇದನ್ನು ಯಾರು ಮಾಡಿಸಿಲ್ಲ ಮೊದಲು ಮಾಡಿಸ್ಕೊಳ್ಳಿ. ಇನ್ನೊಂದು ಏನಪ್ಪ ಅಂದರೆ ಇದಕ್ಕೆ ಅವಾಗ ಟ್ಯಾಕ್ಸ್ ಇತ್ತು, ಬಟ್ ಈಗ 0% ಮಾಡಿದ್ದಾರೆ. 1 ರೂಪಾಯಿ ಟ್ಯಾಕ್ಸ್ ಇಲ್ಲ. ನೀವೇನಿದ್ರು ಕಂಪ್ನಿಗೆ ಡೈರೆಕ್ಟ್ ಏನಿದ್ರು ಕಟ್ತೀರಿ ಅಷ್ಟೇ, ಅದ್ರ ಮೇಲೆ ಬೈ ಮಾಡ್ಕೋಬೋದು. ಮಧ್ಯವರ್ತಿಯಾಗಿ ಗೌರ್ಮೆಂಟ್ ಇರೋದಿಲ್ಲ. 0% ಇದೆ, ಇದನ್ನು ಉಪಯೋಗಿಸ್ಕೊಳ್ಳಿ. ನೆಕ್ಸ್ಟ್ ಹೇಳ್ಬೇಕಂದ್ರೆ ಇದರಲ್ಲಿ ಪ್ರಯೋಗಾಲಯಗಳು, ಸ್ಪೆಕ್ಟ್ ಇರ್ತಾವಲ್ಲ, ಸ್ಪೆಕ್ಟ್ ಹಾಕೋತಿರಲ್ಲ ಅದಕ್ಕೆ, ನೆಕ್ಸ್ಟು ಇವು ಮಟೀರಿಯಲ್ ಇರ್ತಾವಲ್ಲ, ಇದು ಎಕ್ಸ್ರೇ ಮಾಡುವಾಗಿರ್ಬೋದು, ಯಾವ್ದಾದ್ರು ಮಷಿನ್ಗಳು ಇರ್ತಾವಲ್ಲ ಅಂಥವಕ್ಕೆಲ್ಲವಕ್ಕೂ ಎಷ್ಟು ಇದೆ ಅಂದರೆ ಆಗ 12% 18 ಇಲ್ಲ ಅಥವಾ 12% ಇತ್ತು, ಈಗ 5% ಆಗಿದೆ. ಭಾಳ ಒಳ್ಳೆಯದು. ಎಜುಕೇಷ್ನಲ್ ಪರ್ಪಸ್ ಏನು ಯೂಸ್ ಮಾಡ್ತಾರೆ ನೋಡಿ, ಪೆನ್ಸಿಲ್ ಆಗಿರ್ಬೋದು, ಪೆನ್ ಆಗಿರ್ಬೋದು, ರಬ್ಬರು, ನೋಟ್ಬುಕ್ಕು ಎಕ್ಸೆಟ್ರಾ, ಇವಕ್ಕೆಲ್ಲ 12% ಇತ್ತು, 0% ಮಾಡಿದ್ದಾರೆ. ಭಾಳ ಅನುಕೂಲ ಆಗಿದೆ ನಮ್ಮ ಎಜುಕೇಷನ್ ಸ್ಟೂಡೆಂಟ್ಗಳಿಗೆ. ನೆಕ್ಸ್ಟ್ ಅಗ್ರಿಕಲ್ಚರ್ಗೆ ಬಳಸ್ಕೋತಾರಲ್ಲ ಟ್ರ್ಯಾಕ್ಟರ್, ಅದರ ಬಿಡಿ ಭಾಗಗಳು ಮತ್ತು ಕೃಷಿ ತೋಟಗಳು ಎಕ್ಸೆಟ್ರಾ, ಇವಕ್ಕೆ ಏನಂದರೆ 12% ಅಂದರೆ ತೋಟಗಳು, ಅಡಿಕೆ ತೋಟ ಇಂಥವೆಲ್ಲ ಇಲ್ಲಿದ್ದ ಪ್ರಾಡಕ್ಟ್ಗಳನ್ನ ತಯಾರು ಮಾಡಿಕೊಂಡು, ಅಂದರೆ ಅಡಿಕೆಗಳು ಈ ಥರ ತೋಟಗಾರಿಕೆ ಅಂದರೆ ಅಡಿಕೆ, ಬಾಳೆ ತೋಟ, ನೆಕ್ಸ್ಟು ತೆಂಗಿನ ತೋಟ ಈ ಥರ ಬರ್ತಾವಲ್ಲ. ಈಗ ಟ್ರ್ಯಾಕ್ಟರ್ ಬಿಡಿ ಭಾಗಗಳಿಗೆ ಏನಾಗ್ತಂದರೆ ಅವು ಬಿಡಿ ಭಾಗಗಳಾಗಿರ್ಬೋದು, ಟ್ರ್ಯಾಕ್ಟರ್ ಆಗಿರ್ಬೋದು, ಅವಕ್ಕೆ ಏನಂದರೆ 12% 5% ಮಾಡಿದ್ದಾರೆ. ಅಂದರೆ ಕೃಷಿಗೆ ಒತ್ತಡ ಜಾಸ್ತಿ ಮಾಡ್ತಾ ಇದ್ದಾರೆ. ಎಲೆಕ್ಟ್ರಾನಿಕ್ಸ್ ಅಂದರೆ AC, TV, ನೆಕ್ಸ್ಟ್ ಮಾನಿಟರು, ಪ್ರಾಜೆಕ್ಟರು, ವಾಷಿಂಗ್ ಮಿಷಿನ್ ಇಂಥವಕ್ಕೆಲ್ಲ 28% ಇತ್ತು ಮೊದಲಿಗೆ ಟ್ಯಾಕ್ಸ್, ಈಗ 18% ಆಗಿದೆ. ನೆಕ್ಸ್ಟ್ ಹೇಳ್ಬೇಕಂದ್ರೆ ಕಾರು ಬೈಕ್ ಅಂದರೆ ಸ್ಮಾಲ್ ಕಾರು ಬೈಕ್, ಇಲ್ಲೇ ತಿಳ್ಕೊಳ್ಳಿ. ಸ್ಮಾಲ್ ಕಾರು ಬೈಕ್ ಅಂದರೆ ಪೆಟ್ರೋಲ್ ಕಾರು 1200 cc ಒಳಗಡೆ, ಡೀಸೆಲ್ ಕಾರು 1500 cc ಒಳಗಡೆ, ಆ್ಯಂಡ್ ಬೈಕ್ ಅಂದರೆ 350 cc ಒಳಗಡೆ ಇರ್ತಾವಲ್ಲ ಅವಕ್ಕೆ ಏನಂದ್ರೆ 28% 18%ಗೆ ಇಳಿಸಿದ್ದಾರೆ, ಅಂದರೆ 10% ಇಳಿಸಿದ್ದಾರೆ. ನೆಕ್ಸ್ಟು ಬಿಗ್ ಕಾರ್ ಅಂಡ್ ಬೈಕ್ಗಳ ಬಗ್ಗೆ ಏನಪ್ಪ ಅಂದರೆ 1200 cc ಮೇಲ್ಗಡೆ ಇರುವಂಥ ಪೆಟ್ರೋಲ್ ಕಾರು, 1500 cc ಮೇಲ್ಗಡೆ ಇರುವಂಥ ಡೀಸೆಲ್ ಕಾರು ಮತ್ತು 350 cc ಮೇಲ್ಗಡೆ ಇರುವಂಥ ಬೈಕ್, ಇವಕ್ಕೆ ಅಂದರೆ 12% ಎಕ್ಸ್ಟ್ರಾ, ಅಂದರೆ 28 40% ಅಂದರೆ 12% ಎಕ್ಸ್ಟ್ರಾ ಮಾಡಿದ್ದಾರೆ. ಅಂದರೆ ಅವರ ಉದ್ದೇಶ ಏನಂದರೆ 28%ಗಿಂತ ಜಾಸ್ತಿ ಮಾಡಿದ್ರು ತಗೊಂತಾರೆ. ಅಂದರೆ ಶ್ರೀಮಂತರನ್ನ ದುಡ್ಡಿದ್ದವರ ಮೇಲೆ ತಗೊಂತಾರೆ, ನೀವು ಎಷ್ಟು ಬೆಲೆ ರೇಟ್ ಇರಿಸಿದ್ರು ತಗೊಂತಾರೆ ಅನ್ನೋ ಒಂದು ಅವರ ಥಿಂಕ್.
ನೆಕ್ಸ್ಟ್ ಹೇಳ್ಬೇಕಂದ್ರೆ ಅಂತಸ್ತಿನ ಟ್ಯಾಕ್ಸ್ ಅಂದ್ರೆ ಕಟ್ಟಡಕ್ಕೆ ಬೇಕಾದ ವಸ್ತುಗಳಿಗೆ, ಅಂದ್ರೆ ಅಂತಸ್ತಿನ ಟ್ಯಾಕ್ಸ್ ಅಂದ್ರೆ ಬಿಲ್ಡಿಂಗ್ ಕಟ್ತಾರಲ್ಲ, ಅಂದ್ರೆ ಅವರಿಗೆ ಬೇಕಾಗಿರುವಂತ ವಸ್ತುಗಳು ಯಾವಪ್ಪ ಅಂದ್ರೆ ಇವೆ. ಸಿಮೆಂಟು, ಇಟ್ಟಿಗೆ ಆಗಿರ್ಬೋದು, ನೀವು ಯಾವುದು ರಾಡು, ತಂತಿ, ಪ್ರತಿಯೊಂದು ಯಾವುದೇ ವಸ್ತು ಆಗಿರ್ಬೋದು, ಇವಕ್ಕೆ ಎಷ್ಟು ಅಂದ್ರೆ 12% ಇದೆ. 12% ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ನೆಕ್ಸ್ಟ್ ಹೋಟೆಲ್ ಅಂಡ್ ರೆಸ್ಟೋರೆಂಟ್, ಇವಕ್ಕೆ ಏನಂದ್ರೆ 5% ಅಂಡ್ 18%, ಈ ತರ ಡಿವೈಡ್ ಯಾವ ತರ ಇದೆ ಅಂದ್ರೆ ಓಲ್ಡ್ 5% ಇತ್ತು, 18% ಜಾಸ್ತಿ ಮಾಡಿದ್ದಾರೆ ಸ್ವಲ್ಪ ರೆಸ್ಟೋರೆಂಟ್ ಲಾಡ್ಜ್ಗಳಲ್ಲಿ. ಇವಕ್ಕೆ ಜಾಸ್ತಿ ಇದೆ ಪರ್ಸೆಂಟೇಜ್. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಶೇಷವಾದ ಒಂದು ಟಾಪಿಕ್. ನೆಕ್ಸ್ಟ್ ಇದೇ ತರ ಕಂಟೆಂಟ್ ಒಂದು ಕಂಟೆಂಟ್ ಇಟ್ಕೊಂಡು ನಾನು ವಿಡಿಯೋ ಮಾಡ್ತೀನಿ. ನಮ್ಮ ಈ ಯೂಟ್ಯೂಬ್ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಮಾಡ್ಕೊಳ್ಳಿ. ಏಕೆ ಅಂದರೆ ನಾವು ನೆಕ್ಸ್ಟ್ ಮಾಡುವಂಥ ವಿಡಿಯೋಗಳಿಗೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ ನಾನು ನಮ್ಮ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.